ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಕೊಲ್ಲೂರು ಮೂಕಾಂಬಿಕ. ನಾನು ಎಲ್ಟನ್ ಡಿಸಿಲ್ವಾ ಅಂತ, ಸೀಗಲ್ ಟ್ರಾವೆಲ್ಸ್ ಉಡುಪಿ ಆ್ಯಂಡ್ ಗಾಡ್ ಗ್ರೇಸ್ ಟ್ರಾವೆಲ್ಸ್. ಓಕೆ, ಕೊಲ್ಲೂರು ಮೂಕಾಂಬಿಕಾ ಅಂತ ದೇವಸ್ಥಾನದಲ್ಲಿ ನಾವೀಗ ಬೆಳಗ್ಗೆ ಬಂದಿದ್ದೀವಿ. ಬೆಳಗ್ಗೆ ಬಂದಾಗ ನೋಡಿ ರೋಡಿನ ಪರಿಸ್ಥಿತಿ ಯಾವ ಥರ ಇದೆ. ಹಾಂ, ಈ ರೋಡಲ್ಲಿ ಯಾರು ಹೋಗೋದು, ಪ್ರತಿ ವರ್ಷ ಇದೇ ಪ್ರಾಬ್ಲಮ್ ಇಲ್ಲಿ ನೋಡಿ. ಬಸ್ಗಳು ಬರ್ತಾ ಇದೆ, ಹೋಗ್ತಾ ಇದೆ, ಆದರೆ ಗಾಡಿಗಳಿಗೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ. ದೊಡ್ಡ ದೊಡ್ಡ ಹಳ್ಳಗಳಿದ್ದರೆ ಯಾವ ಥರ ಜನಗಳು ಹೋಗ್ಬೋದು ನೀವೇ ಹೇಳಿ. ಇದರಿಂದ ದಯವಿಟ್ಟು ಯಾರಾದರೂ ಈ ನೋಡಿ ರೋಡ್ಗಳು ಹಳ್ಳಗಳು ನೋಡಿ, ಮೂಕಾಂಬಿಕಾ ದೇವಸ್ಥಾನದ ಎದುರುಗಡೆ ಈ ಥರ ಆಗಿದೆ ಪರಿಸ್ಥಿತಿ ನೋಡಿ. ಹಳ್ಳದ ಪರಿಸ್ಥಿತಿ ಹೇಗಿದೆ ಅಂತ ನೀವೇ ಸ್ವಲ್ಪ ಗಮನಿಸಿ. ಯಾರು ಇದನ್ನ ಹೇಳೋರು ಕೇಳೋರು ಯಾರೂ ಇಲ್ಲ. ಆಲ್ರೆಡಿ ಈಗ ಬೆಳಗ್ಗೆ ಟೂ ವೀಲರ್ ಇಬ್ಬರು ಬಿದ್ದಿದ್ದಾರೆ ಈ ಹಳ್ಳದಲ್ಲಿ. ಎಲ್ಲ ಒಂದೊಂದು ಅಡಿ ಹಳ್ಳ ಕೆಳಗಡೆ ಹೋಗಿದೆ. ಮತ್ತು ಇಲ್ಲಿ ಬರೋ ಇವ್ರಿಗೆ ಪ್ರವಾಸಿಗರಿಗೆ ಬೇರೆ ಇದರಿಂದ ಕೇರಳದಿಂದ ಎಲ್ಲ ಬರ್ತಾರೆ ನೋಡಿ. ಹಳ್ಳದ ಇದು ನೋಡಿ ಪರಿಸ್ಥಿತಿ ಹೇಗಿದೆ ಅಂತ. ಒಂದಾದರೆ ಹೇಗೆ ಇದ್ರದ್ದು ಮನಸ್ಥಿತಿ ಇರ್ಬೋದು. ಈಗ ಇಲ್ಲಿ ಏನಾದ್ರು ಗಾಡಿ ನಮಗೇನಾದ್ರು ಇಲ್ಲಿ ಗಾಡಿ ಪ್ರಾಬ್ಲಮ್ ಆದರೂ ಕೂಡ ಯಾರು ಇದನ್ನ ಹೇಳೋರಿಲ್ಲ. ಯಾಕಂತ ಹೇಳಿದ್ರೆ ಗಾಡಿದು ಆ್ಯಕ್ಸಲ್ ಕಟ್ಟಾಯಿತು, ಏನೋ ಒಂದು ಇಂಜಿನ್ಗೆ ಟಚ್ ಆಯಿತು, ಇಂಜಿನ್ ಲೀಕ್ ಆಯಿತು ಅಂತಂದರು ಯಾರು ಕೂಡ ಇದನ್ನ ನೋಡೋರು ಒಬ್ಬರೂ ಇಲ್ಲ. ಇದರಿಂದ ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿ. ಯಾಕಂತ ಹೇಳಿದ್ರೆ ಭಾಳ ಹಳ್ಳ ಆಗಿದೆ ಇದು, ಭಾಳ ಹಳ್ಳ ಆಗಿದೆ ಇದು. ಪ್ರತಿ ವರ್ಷ ಇದೇ ಪ್ರಾಬ್ಲಮ್ಮು. ಯಾರಾದರೂ ರೋಡ್ ಇದ್ರದ್ದು ಕಾಂಟ್ರಾಕ್ಟ್ ತೊಗೊಳ್ತಾರೋ ಅವರು ಸರಿ ಮಾಡ್ತಾನೆ ಇಲ್ಲ. ಯಾಕಂದರೆ ಅವ್ರಿಗೆ ಪ್ರತಿ ವರ್ಷ ಅವ್ರಿಗೆ ರೋಡ್ ರಿಪೇರಿಗೆ ಅವ್ರಿಗೆ ಬೇಕು, ಅವ್ರಿಗೆ ಹಣ ಬೇಕು ಗೌರ್ಮೆಂಟಿಂದ. ಇದಕ್ಕೆ ಪ್ರತಿ ವರ್ಷ ಈಗ ಮಾಡ್ತಾರೆ ನೋಡಿ. ಗಾಡಿ ಹೋಗ್ತಾರೆ, ಪರಿಸ್ಥಿತಿ ನೋಡಿ. ಆ್ಯಕ್ಸಲ್ ಕಟ್ಟಾದರೆ ಅವ್ರು ಕೊಡ್ತಾರಾ? ಇಲ್ಲ ಇಲ್ಲಿ ಏನೋ ಒಂದು ಸರ್ವಿಸ್ ಸ್ಟೇಷನ್ ಏನಾರು ಇದೆಯಾ? ಏನೂ ಇಲ್ಲ. ಹೋಗೋರಿಗೆ ಬರೋರಿಗೆಲ್ಲ ಭಾಳ ಕಷ್ಟ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು.